ಗಮನಿಸ್ತಾ ಇದೆ. ಇದಕ್ಕೆ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ಈವರೆಗೂ ಕೂಡ ಯಾವುದು ಎಲ್ಲ ಹೋಗಿದೆ. ಹಲೋ ಹೇಗಿದೆಯಾ? ಇದನ್ನು ತೆಗೆದುಕೊಂಡು ಬಂದಾಗ ಸರಿ 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 ಏಯ್ ಮುಂದೆ ಹೋಗ್ಬೇಡಲ್ಲ. ಕಂಡು ಬರ್ತಾ ಇರುವಂತದ್ದು ಲೈಟ್ ಕ್ಲೋಸ್ ಮಾಡ. ಲೈಟ್ ತಗೊಳ್ಳಿ, ಬೇಗ ಉಜ್ವಲ ಮಾಡ್ಕೊಳ್ಳಿ. ಅದೇ ಒಂದಂತ ಮಾಡ್ಕೊಂಡ್ರೆ ಅಣ್ಣ ಒಂಚೂರು ಡೋರ್ ಒಂದು ನಿಮಿಷ ಅಣ್ಣ ಲಾಕ್ ಮಾಡಿ. ಬ್ರೇಕಿಂಗ್ ಫೈರ್ ಮಾಡ್ಕೊಳ್ಳಿ, ಬೇಗ ಬೇಗ ತಗೊಳ್ಳೋ. ಮೇಲೆ ಹೋಗಿ ಒಳಗೆ ಹೋಗಿ. ಯಾಕಂದ್ರೆ ಅವರ ಹೇಳಿಕೆಯಲ್ಲಿ ನಾನು ನನಗೆ ಈ ಒಂದು ಪ್ರಕರಣಕ್ಕೆ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅವು ಎಲ್ಲ ಹೇಳಿಕೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದ ದಾಖಲೆಗಳು ಕೂಡ SIT ತಂಡ ಕೂಡ ಅಂದ್ರೆ ಕಲೆ ಮಾಹಿತಿ ಕೂಡ ಕಲೆ ಹಾಕ್ತಿರೋದು. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣವರು ಬಂಧನ ಆದ ನಂತರದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಗಮನಿಸ್ತಾರೆ. ಅವೆಲ್ಲವೂ ಕೂಡ ತಾಳೆಗಳು ಹಾಕಿದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಒಂದು ಕಂಪ್ಲೀಟ್ ಆಗಿ ಒಂದು ಹೊರಗಡೆ ಒಂದು ಔಟ್ಕಮ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ರೇವಣ್ಣವರ ಹೇಳಿಕೆ ಜೊತೆಗೆ ಮಹಿಳೆಯ ಸಂತ್ರಸ್ತ ಹೇಳಿಕೆ ಸಾಕಷ್ಟು ಮುಖ್ಯವಾಗುತ್ತೆ. ಆ ಹೇಳಿಕೆಯನ್ನು ಆಧರಿಸಿ ಈಗ ದೂರು ದಾಖಲಾಗಿದೆ. SIT ತನಿಖೆಯನ್ನು ಕೂಡ ಶುರುಗೊಳಿಸಿದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ಈಗಷ್ಟೇ ನೋಡ್ತಾ ಇರೋ ಅಧಿಕಾರಿಗಳೀಗ ಅವರ ಮನೆ ಒಳಭಾಗಕ್ಕೆ ಹೋಗಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ತೋರಿಸ್ತಾ ಇದ್ದೀರಿ ಈಗಾಗಲೇ ಒಂದು ಕಡೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.